ಅಯೋಧ್ಯಾದ್ಯಂತ ಸರ್ಪಗಾವಲು, ಎಲ್ಲಿ ನೋಡೋದ್ರಲ್ಲಿ CCTV ಕ್ಯಾಮ್ರಾಗಳು. ಯಾಕಂದರೆ ಯಾವುದೇ ಪರ್ಮಿಷನ್ ಇಲ್ದನೇ, ಜೊತೆಗೆ ಏನು ಅಂದರೆ ಯಾವುದೇ ಹದ್ದಿನ ಕಂಡಿಲ್ದನೇ ಒಂದು ಸೊಳ್ಳೆ ಕೂಡ ನುಸುಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ 10,000 CCTVಗಳನ್ನು ಅಳವಡಿಸಿದ್ದಾರೆ ಅಂತಂದರೆ ಯಾವ ಪರಿ ಇರಬೇಕು ಯೋಚನೆ ಮಾಡಿ. ಅಂದರೆ ಮಸ್ತಕಾಭಿಷೇಕದ ವೇಳೆ ಬಿಗಿ ಭದ್ರತೆಯಲ್ಲಿ ಹಾಕಿರುವಂಥದ್ದು 10,000 CCTV ಕ್ಯಾಮ್ರಾಗಳು. ಆ ಕ್ಯಾಮ್ರಾಗಳು ಕಾಯ್ತಾ ಇವೆ ರಾಮನ ಊರಿನಲ್ಲಿ, ಹದ್ದಿನ ಕಣ್ಣಿಟ್ಟಿವೆ ಭದ್ರತೆ ಮಾಡಿ. ಎಸ್ 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 ನಿಜ ನಿಜ. ತಂತ್ರಜ್ಞಾನವನ್ನು ಬಳಸಿ CC ಕ್ಯಾಮೆರಾವನ್ನು ಅಳವಡಿಸಲಾಗಿರೋದು ಅಂದ್ರೆ ಯಾರು ಯಾವ ಕಾರಣಕ್ಕೂ ಯಾವ ವಿಚಾರದಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಸಣ್ಣದೇನಾದ್ರೂ ಅನುಮಾನ ಬಂತು ಅಂದ್ರೂ ಕೂಡ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗ್ತಾರೆ. ಅಷ್ಟರ ಮಟ್ಟಿಗೆ ಪಡೆಗಳು ಸಜ್ಜಾಗಿ ನಿಂತಿವೆ. ಯಾಕಂದ್ರೆ ದೊಡ್ಡದನ್ನು ಮಾಡುವಂಥದ್ದು ಮುಖ್ಯ ಅಲ್ಲ, ಅಲ್ಲಿ ಅದನ್ನು ನಿಭಾಯಿಸುವಂಥದ್ದು ಇದೆಯಲ್ಲ ಅದು ಬಹಳಷ್ಟು ಮುಖ್ಯ. ಬಂದಿರುವಂಥವ್ರೇನು ಸಾಮಾನ್ಯ ಜನಗಳ ಮಾಡ್ತಿರುವಂಥ ಪ್ರಾಣ ಪ್ರತಿಷ್ಠಾಪನೆ, ಸಾಮಾನ್ಯದ ಮರ್ಯಾದಾ ಪುರುಷೋತ್ತಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು 500 ವರ್ಷಗಳ ನಂತರ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲೂ ಕೂಡ ಕುಂದು ಬರಬಾರ್ದು, ಭಂಗ ಬರಬಾರ್ದು. ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ನಾನು ಆರಂಭದಲ್ಲಿ ಹೇಳಿದೆ, ಒಂದು ಲೆಕ್ಕದಲ್ಲಿ ಏನಂದರೆ ಲೇಯರ್ಗಳ ಮೇಲೆ ಭದ್ರತೆಗಳು ಅಷ್ಟರ ಮಟ್ಟಿಗೆ ಹಂತಗಳಲ್ಲಿ ಎಲ್ಲವನ್ನೂ ಕೂಡ ಪರಿಶೀಲಿಸಿನೇ ಒಳಗಡೆ ಬಿಡ್ತಾ ಇದ್ದಾರೆ. ಯಾರೂ ಕೂಡ ಅಪ್ಪಿ ತಪ್ಪಿ ಒಳಗಡೆ ನುಸುಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾದರೂ ಒಂದು ಚೂರು ತಡವಾಗಿ ಬಂದಿರುವಂಥವ್ರು ಕೂಡ ಹೊರಗಡೆನೇ ನಿಲ್ಲಬೇಕು ಅಂತ ಒಂದು ಸ್ಥಿತಿ. ಯಾವ ರೀತಿ ವಾತಾವರಣ ಅಲ್ಲಿದೆ ಅಂತಂದರೆ, ಈಗ ಟ್ರೈನಿಂದ ಇಳಿದಿರುವಂಥವ್ರು, ಫ್ಲೈಟಿಂದ ಇಳಿದಿರುವಂಥವ್ರು ಅಲ್ಲಿ ರೀಚ್ ಆಗೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಯಾರು ಏನು ಹೇಳಿದ್ರು ಕೂಡ ಬಿಡಲ್ಲ. ಈ ಕೆಲವ್ರ ಬಗ್ಗೆ ನಾವು ಕೆಲವ್ರ ಹತ್ರ ಮಾತಾಡಿದ್ವಿ, ಏನಾದರೂ ಸಾಧ್ಯನಾ ಏನು ಎತ್ತ ಅಂತ. ಸಾಧ್ಯವೇ ಇಲ್ಲ. ಯಾಕಂದರೆ ಆ ರೀತಿ ಏನಾದರೂ ಒಂದು ಸ್ವಲ್ಪ ಈಲ್ಡ್ ಆಗಿಬಿಟ್ರೆ ಎಡವಟ್ಟುಗಳಾಗ್ತವೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ. ಬರೀ ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿ ಅಯೋಧ್ಯೆಯಲ್ಲಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ವಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಬಿಗಿ ಭದ್ರತೆ ಕಾಣಿಸ್ತಾ ಇದೆ. 10:15 ನಂತರ ಅವರೆಷ್ಟೇ VIP-ಗಳಾಗಿದ್ರೂ ಕೂಡ ಅಲ್ಲಿ ಎಂಟ್ರಿ ಇಲ್ಲ ಅನ್ನುವಂತಹ ಒಂದು ರೆಸ್ಟ್ರಿಕ್ಷನ್, ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಕೆ ಮಾಡಿಕೊಂಡು ಹೆಚ್ಚಿನ ಒಂದು ಭದ್ರತೆಯನ್ನ ಕಲ್ಪಿಸಲಾಗಿರೋದು. ಸೊ ಯಾವ ರೀತಿ ಕಂಡು ಬರ್ತಾ ಇದೆ ಬಿಗಿ ಬಂದೋಬಸ್ತಲ್ಲಿ? ಸುಕನ್ಯಾ, ನಾನೀಗ ರಾಮಪತ್ನಲ್ಲಿದ್ದೇನೆ. ರಾಮಪತ್ನಲ್ಲಿ ಅಯೋಧ್ಯೆಯ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಕ್ಕಂಥ ಸಾಧು ಸಂತರನ್ನ ನೋಡ್ಬೋದು. ಇದೇ ರಸ್ತೆಯ ಮೂಲಕ ಎಲ್ಲ ಹೋಗ್ತಿದ್ದಾರೆ. ಆಪ್ ಕಹಾಂ ಸೆ? जय श्री राम। रीवा से। क्या कहना हुआ? महाकौशल प्रांत से आया हूँ। भगवान राम का भव्य मंदिर बन रहा है पूरे हिंदुस्तान में और फिर पूरे दुनिया में जय श्री राम की गुंजार है। 500 वर्षों की लड़ाई के बाद, बहुत सारी कुर्बानियां देने के बाद भगवान राम का मंदिर बन रहा है। मेरा सौभाग्य है, सभी लोगों का सौभाग्य है कि आज भगवान राम अयोध्या जी पुरी में पधार रहे हैं। पुनः उनका जन्म हुआ है। आज हम सभी लोग अपनी आंखों से दर्शन करेंगे और सभी धन्य हो जाएंगे। जय श्री राम। ಸುಕನ್ಯಾ, ನೋಡ್ಬೋದು ಸಾಗರದ ರೀತಿಯಲ್ಲಿ ಸಾಧು ಸಂತರುಗಳು ಬರ್ತಾ ಇದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಸಾಧು ಸಂತರು ಇವತ್ತು ಅಯೋಧ್ಯೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ರಾಮಪಥದಲ್ಲಿ ಸಂಪೂರ್ಣವಾಗಿ ಸಾಧು ಸಂತರ ಸಮಾಗಮ ಆಗ್ತಾ ಇದೆ. ಎಲ್ಲರೂ ಕೂಡ ಈಗ ರಾಮ ಮಂದಿರದ ಆವರಣಕ್ಕೆ ತೆರಳ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಇಷ್ಟು ಜನ ಹೋಗಿ ಅಲ್ಲಿ ಕ್ಯೂ ನಿಂತ್ಕೋಬೇಕು. ಕ್ಯೂ ನಿಂತ್ಕೊಂಡು QR ಕೋಡನ್ನು ತೋರಿಸ್ಬೇಕು. ಇವರೆಲ್ಲರೂ ಕೂಡ QR ಕೋಡ್ ತೋರಿಸಿದ್ರ ನಂತರ ಅವ್ರನ್ನ ಎಲ್ಲರನ್ನೂ ಒಳಗೆ ಬಿಡಲಾಗುತ್ತೆ. QR ಕೋಡಲ್ಲಿ ಅವರಿಗೆ ಹೊಂದಾಣಿಕೆ ಆಗಲಿಲ್ಲ ಅಂತಂದ್ರೆ ಒಳಗೆ ಬಿಡೋದಿಲ್ಲ. ಸುಮಾರು 5,000 ಸಾಧು ಸಂತರು ರಾಮಪಥದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲರೂ ಸಾಕ್ತಾ ಇದ್ದಾರೆ ನೋಡ್ಬೋದು. ಹಾಜಿ, आप कहाँ से? बिजनौर से। हाँ, बिजनौर। रामलला प्राण प्रतिष्ठापन हो रहे हैं, आप क्या कहना चाहते हो? जय श्री राम, जय श्री राम। हम चाहते हैं कि ये उत्सव बने रहे। जैसे राम आए वैसे कृष्ण भी आए और शिव जी भी आए। कृष्ण भी आए, शिव जी आए। सुकन्या, ನೋಡ್ತಾ ಇದ್ದೀನಿ, ಮುಂದುವರಿಸಿ ಹರೀಶ್. ಗಮನಿಸ್ತಾ ಇದ್ದೀವಿ ಭಕ್ತರ ಸಂಭ್ರಮ ಅಲ್ಲಿ. ಹೌದು ಸುಕನ್ಯಾ, ಎಷ್ಟು ಜನ ಹರಿದು ಬರ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ಒಂದು ಕಡೆ ಪೊಲೀಸ್ ಭದ್ರತೆ, ಇಡೀ ಅಯೋಧ್ಯಾದ್ಯಂತ 25,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಅನೇಕ VIP ಗಣ್ಯರುಗಳು ಬರ್ತಾ ಇದ್ದಾರೆ. ವಿವಿಧ ರಾಜ್ಯಗಳಿಂದ ಉದ್ಯಮಿಗಳು ಬರ್ತಾ ಇದ್ದಾರೆ.
ಚಿತ್ರನಟರುಗಳು ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಭದ್ರತೆ ಬೇಕಾಗುತ್ತೆ. ಇಡೀ ಅಯೋಧ್ಯೆಯಾದ್ಯಂತ ಸಾಕಷ್ಟು ಭದ್ರತೆ ಇದೆ. ಉತ್ತರ ಪ್ರದೇಶದ ಪೊಲೀಸರ ಜೊತೆಗೆ ವಿವಿಧ ರಾಜ್ಯಗಳ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನೂ ಮುಖ್ಯವಾಗಿ ನಾವು ನೋಡಬೇಕು ಅಂತಂದರೆ ಕೇಂದ್ರೀಯ ಪಡೆಗಳನ್ನು ಕೂಡ ಈ ಒಂದು ಭದ್ರತೆಯಲ್ಲಿ ನಿಯೋಜನೆ ಮಾಡಲಾಗಿದೆ. SPG ಎಲ್ಲ ಭದ್ರತೆಯ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಸಾಧು ಸಂತರಿಗೆ ಉಳಿಲಿಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇವತ್ತು ನೋಡ್ಬೋದು ಯಾರು ಕೂಡ ಪಾಸ್ ಇಲ್ಲದೆ ಇರುವಂಥವ್ರು ಇವತ್ತು ಯಾರು ಕೂಡ ರಸ್ತೆಯಲ್ಲಿಲ್ಲ. ಪಾಸ್ ಇರೋರು ಮಾತ್ರ ಇವತ್ತು ಅಯೋಧ್ಯೆ ರಸ್ತೆಗಳಲ್ಲಿದ್ದಾರೆ. QR ಕೋಡ್ ಇದೆ, ನೋಡ್ತಾ ಇರೋದು ಗುರುಜಿ ಹತ್ರ ಇಲ್ಲಿ QR ಕೋಡ್ ಇದೆ. ಈ QR ಕೋಡ್ ತೋರಿಸಿದ್ರೆ ಮಾತ್ರ ಒಳಗಡೆ ಹೋಗ್ಲಿಕ್ಕೆ ಬಿಡುತ್ತೆ. ಗುರುಜಿ आप कहाँ से आए? मैं MP मध्य प्रदेश पचौर से आया हूँ। मध्य भारत क्षेत्र आता है हमारा। आज बहुत खुशी हो रही है। प्रभु राम जी का यहाँ पे जैसे प्रकट अवतार हुआ था, आज वो अवतार मनाने के लिए राजा राम जी ने बहुत समय तक राज किया है। ಕರ್ನಾಟಕದ ಸಂತರುಗಳು ಕೂಡ ಬರ್ತಾ ಇದ್ದಾರೆ. ನಮ್ಮ ಜೊತೆ ವಚನಾನಂದ ಶ್ರೀಗಳಿದ್ದಾರೆ. ವಚನಾನಂದ ಶ್ರೀಗಳೇ, ಈಗ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ತಾರೆ, ಹೇಗೆ ಅನಿಸ್ತಾ ಇದೆ? ತುಂಬ ಒಂದು ಅದ್ಭುತ ಕ್ಷಣಗಳಿದು. ಇಂಥ ಸಮಯ ಜೀವನದಲ್ಲಿ ಒಂದೇ ಒಂದು ಬಾರಿ ಬರೋದು. ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿ ಅತ್ಯಂತ ಖುಷಿಯಿಂದ, ಸಂತೋಷದಿಂದ, ಉತ್ಸಾಹದಿಂದ ನಾವೆಲ್ಲ ಮುನ್ನುಗ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಐತಿಹಾಸಿಕ ಕ್ಷಣ. ಇವತ್ತು ಎಷ್ಟೆಲ್ಲ ಸಾಧು ಸಂತರು ಎಲ್ಲರೂ ಸಹ ಇವತ್ತು ಹೋಗಿ ದರ್ಶನವನ್ನು ಮಾಡಿ ಸ್ವಾಮಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಎಲ್ಲ ಮನೆಗಳಲ್ಲೂ ಎಲ್ಲರೂ ಇವತ್ತು ಹಬ್ಬವನ್ನು ಆಚರಿಸಲಿ. ಆ ಮೂಲಕ ಎಲ್ಲರೂ ದೀಪವನ್ನು ಬೆಳಗಿಸಿ ಅಲ್ಲಿಂದಲೇ ದೇವರ ದರ್ಶನವನ್ನು ಮಾಡಿಕೊಳ್ಳಿ ಅಂತೇಳಿ ಎಲ್ರಿಗೂ ಶುಭವನ್ನು ಹಾರೈಸ್ತೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಕರ್ನಾಟಕದಿಂದ ಬಂದಿರೋದು. ನಾವು ರಾಮ್ ಅಂತ ಹೇಳ್ತಾ ಇದ್ದೀವಿ. ಈ ನಮ್ಮ ಬಂಜಾರ ಪೀಠದಲ್ಲಿ ರಾಮರಾವ್ ಅಂತ ಹೇಳ್ತಾ ಇದ್ರು. ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜರು ಸಾರ್ತಾ ಇದ್ರು ಹಿಂದಕ್ಕೆ. ನಮ್ಮ ರಾಮರಾವ್ ಅನ್ನೋದರ ರಾಮನ ಹೆಸರ ಮ್ಯಾಗ ಶ್ರೀಲಂಕಾದಲ್ಲಿ ಕಲ್ಲು ತೇಲ್ಬಿಟ್ಟಿದೆ. ಇವತ್ತು ರಾಜ್ ಬಂದಿದೆ, ಇವತ್ತು ಆಯುಧದಲ್ಲಿ ತೇಲ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಮಹಾತ್ಮರಿಂದ ವಂದನೆ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಹಮ್ ಉನ್ಕೋ ಇಲಾಯೆಂಗೆ. ಕರ್ನಾಟಕದಿಂದಲೂ ಕೂಡ ಸಾಧು ಸಂತರು ಬಂದಿದ್ದಾರೆ. आप कहाँ से हैं? हम मिथिला से राम सीता जन्मभूमि से आए हैं। हम पूरा रामायण और मानस की तरह सीता राम चरित्र दर्पण लिखा है। तो अब जब यहाँ का निमंत्रण कार्ड मुझको मिला तो हम सोचे राम लला जी के ऊपर भी कुछ लिखे। तो राम लला जी के ऊपर मैंने 50 लाइन में श्री राम लला 50 दर्शन लिखा है। मेरा राम नाम रामचंद्र जानकी शरण दास हुआ, सीतामढ़ी बिहार। ಇದು ನೋಡ್ತಾ ಇರಬಹುದು. लोग संकल्प लेते हैं, किसी का जीवन काल में पूरा नहीं होता। हमने संकल्प लिया था रामलला हम आएंगे, मंदिर यहीं बनाएंगे, मंदिर भव्य बनाएंगे। हम सबके जीवन काल में ही यह संकल्प पूरा हो गया और आज भगवान रामलला विराजमान हो रहे हैं। संपूर्ण हिंदू समाज की मनोकामना पूर्ण हुई। सुदर्शन शरण महाराज, संस्थापक भगवान परशुराम अखाड़ा, प्रयागराज। ನೋಡ್ಬೋದು ಸುಕನ್ಯಾ, ಕರ್ನಾಟಕದ ಅನೇಕ ಸಾಧು ಸಂತರುಗಳಿಗೆ ಆಹ್ವಾನ ಹೋಗಿತ್ತು. ಅವರೆಲ್ಲರೂ ಕೂಡ ನೆನ್ನೆನೆ ಅಯೋಧ್ಯೆಗೆ ಬಂದಿದ್ರು. ಎಲ್ಲರೂ ಕೂಡ ಅವರು ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಅವರು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ನಡ್ಕೊಂಡೇ ಹೋಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ವೆಹಿಕಲ್ಗಳಿಗೆ ಅವಕಾಶ ಕೊಟ್ಟಿಲ್ಲ. ಕೆಲವೊಂದು ಕಡೆ ಎಲ್ಲ ಸಾಧು ಸಂತರುಗಳು ವಾಹನದ ಮೂಲಕ ಬಂದರೆ, ಕಾರ್ಗಳ ಮೂಲಕ ಬಂದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಅವರಿಗೆ ನಡ್ಕೊಂಡೇ ಬರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೆ ಪೊಲೀಸರು ಕೂಡ ಅಷ್ಟೇ ರೀತಿಯಲ್ಲಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಸುಕನ್ಯಾ, ಓಕೆ, ತಮ್ಮೆಲ್ಲ ಮಾಹಿತಿಗೆ ಇದೆಲ್ಲದರ ಜೊತೆಗೆ ಏನಂದರೆ ಬಹಳಷ್ಟು ಜನ ಸಾಧು ಸಂತರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಕರ್ನಾಟಕದ ಸಾಧು ಸಂತರನ್ನ, ಸ್ವಾಮೀಜಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೆಲವರು ಜ್ಞಾಪಿಸ್ಕೋಬೇಕು. ಪೇಜಾವರ ಶ್ರೀಗಳು ಹಿರಿಯ ಶ್ರೀಗಳಾಗಿದ್ದಂಥವರು ಆರಂಭದಿಂದ ರಾಮಲಲ್ಲಾನ ಮೂರ್ತಿಯನ್ನು ಬೇರೆ ಕಡೆಗೆ ಅವರು ಸ್ಥಳಾಂತರಿಸಿ ಅದಕ್ಕೊಂದು ವ್ಯವಸ್ಥೆ ಮಾಡಿದಂಥ ರೀತಿ ಇದೆಯಲ್ಲ, ಅದನ್ನು ಜ್ಞಾಪಿಸ್ಕೊಳ್ಳೇಬೇಕು. ಆದಿಚುಂಚನಗಿರಿಯ ಹಿರಿಯ ಸ್ವಾಮೀಜಿಗಳನ್ನು ಜ್ಞಾಪಿಸ್ಕೋಬೇಕು. ಈ ಸಂದರ್ಭದಲ್ಲಿ ಸದಾ ಅವರು ಪರವಾಗಿ ಇದ್ದಂಥವ್ರು. ಇದೆಲ್ಲದರ ಜೊತೆಗೆ ಮತ್ತೊಬ್ಬರು ವ್ಯಕ್ತಿ ಜ್ಞಾಪಿಸ್ಕೊಳ್ಳೇಬೇಕಾದಂಥ ಮತ್ತೊಬ್ಬ ವ್ಯಕ್ತಿ ಅಂತಂದರೆ ಜಸ್ಟಿಸ್ ರಾಮ ಜೋಯಿಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು. ಜೊತೆಗೆ ಏನು ಅಂದರೆ ಬೇಕಾದಂಥ ಏನೇನು ಮಾಹಿತಿಗಳು ಬೇಕು ಕಾನೂನಾತ್ಮಕವಾಗಿ ಅದೆಲ್ಲವನ್ನು ಕೂಡ ಒದಗಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅವ್ರ ಜೀವನದಲ್ಲಿ ಒಂದೇ ಆಸೆ ಇತ್ತು, ರಾಮನ ಮಂದಿರವನ್ನು ನೋಡಿ ಕಣ್ಣು ಮುಚ್ಕೋಬೇಕು ಅಂತ. ರಾಮ ಮೊದಲು ಅವ್ರನ್ನ ಕರೆಸ್ಕೊಂಡು ಆಮೇಲೆ ರಾಮ ಇಲ್ಲಿ ಬಂದು ನೆಲೆ ನಿಂತಿದ್ದಾನೆ. ನಿಜಕ್ಕೆ ಎಲ್ಲವೂ ಕೂಡ ಅವನ ಇಚ್ಛೆ, ಅವನ ಏನು ಇಚ್ಛೆ ಇದೆ ಅದಕ್ಕೆ ತಕ್ಕ ಹಾಗೆ ಆಗುತ್ತೆ ಅನ್ನೋ